ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳ 28ರಂದು ಹೆರಗೇರ ಬಡೆಸಾಬ್ 127ನೇ ಹುರುಸ್ ನಡೆಯಲಿದೆ ಎಂದು ಕಮಿಟಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ದಿನಾಂಕ 27ರಂದು ಶನಿವಾರ ರಾತ್ರಿ 10:39 ಗಂಟೆಗೆ ಸಂದಲ್ ಗಂಧದ ಮೆರವಣಿಗೆ ಗುರುಗಳಾದ ಸಜ್ಜದೆ ಸಯ್ಯದ್ ಹಫೀಜುಲ್ಲಾ ಖಾದ್ರಿ ಅವರು ಮನೆಯಿಂದ ಹೊರಟು ದಿನಾಂಕ 28 ರವಿವಾರದಂದು ಬೆಳಗಿನ ಜಾವ 5 ಗಂಟೆಗೆ ದರ್ಗಕ್ಕೆ ತಲುಪುತ್ತದೆ. ಪ್ರಾರ್ಥನೆ ನಂತರ ಸಂದಲ್ ಕಾರ್ಯಕ್ರಮ ನಡೆಯುತ್ತದೆ. ನಂತರ ಹುರುಸ್ಗೆ ಚಾಲನೆ ನೀಡಲಾಗುತ್ತದೆ. ದಿನಾಂಕ 29ರಂದು ಜಿಯಾರತ್ ನಡೆಯಲಿದೆ. ಉರುಸ್ಗೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಲಿದ್ದು, ಸ್ವಚ್ಛತೆ, ಕುಡಿಯುವ ನೀರು ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಮೆಹಬೂಬ್ ಪಾಟೀಲ್, ಭಂಡಾರಿ ಫಕರುದ್ದೀನ್, ಮಹಮ್ಮದ್ ರಫಿ ಉಪಸ್ಥಿತರಿದ್ದರು. 7ನೇ ವರ್ಷದ ಹಜರತ್ ಬಡೆ ಸಾಹೇಬ್ ಉರುಸನ್ನು ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ನಂತರದ ಮೊದಲ ಅಥವಾ ಎರಡನೇ ಭಾನುವಾರ ಈ ಒಂದು ಸಂಪ್ರದಾಯವು ಸುಮಾರು 127 ವರ್ಷಗಳಿಂದ ನಮ್ಮ ಯರಗೇರ ಗ್ರಾಮದ ಹಜರತ್ ಬಡೆ ಸಾಹೇಬ್ ದರ್ಗಾ ಉರುಸನ್ನು ನಿಗದಿಪಡಿಸಲಾಗುತ್ತದೆ. ಅದರಂತೆ ದಿನಾಂಕ 27/12/2025ರಂದು ಶನಿವಾರ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಸಂದಲ್ ಶರೀಫ್ ಅಂತೀವಿ ನಾವು. ಸಂದಲ್ ಶರೀಫ್ ಮೆರವಣಿಗೆಯನ್ನು ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಸಜ್ಜಾದೆ ನಶೀದ್ ದರ್ಗಾ ಹಜರತ್ ಬಡೆ ಸಾಬ್ ಯರಗೇರ ಇವರ ಮನೆಯಿಂದ ರಾತ್ರಿ 10:30ಕ್ಕೆ ಗಂಧದ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶುದ್ಧ ಭಕ್ತಿಯಿಂದ ಮೆರವಣಿಗೆ ಹೊರಡಿ ದಿನಾಂಕ 28/12/2025 ರವಿವಾರ ಬೆಳಗಾ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ತದನಂತರ ದರ್ಗಾ ಸಜ್ಜಾದೆ ಹಫೀಜುಲ್ಲಾ ಖಾದ್ರಿ ಇವರಿಂದ ಫಾತಿಹಾ ಕಾರ್ಯಕ್ರಮ ಜರುಗಿ ನಂತರ ಉರುಸ್ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಾಗುವುದು. ಅದರಂತೆ ಫಾತಿಹಾ ಕಾರ್ಯಕ್ರಮದಲ್ಲಿ ಮಲಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುವುದು. ತದನಂತರ ಉರುಸು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ದಿನಾಂಕ 28/12/2025 ರವಿವಾರ ಬೆಳಗ್ಗೆ 6 ಗಂಟೆಯಿಂದ ಉರುಸು ಪ್ರಾರಂಭವಾಗಿ ಸುಮಾರು ಮೂಲೆಗಳಿಂದ ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಸುಮಾರು 1 ಲಕ್ಷ ಜನರು ನಮ್ಮ ಈ ಉರುಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಇಚ್ಛೆಯನ್ನು, ತಮ್ಮ ಏನು ಭಕ್ತಿ ಇರ್ತದ ಆ ಭಕ್ತಿಯನ್ನು ಪೂರೈಸಿಕೊಳ್ತಾರೆ. ಈ ಒಂದು ಉರುಸ್ ನಂತರ ದಿನಾಂಕ 29/12/2025ರಂದು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಜಿಯಾರತ್ ಕಾರ್ಯಕ್ರಮ ನೆರವೇರಿಸಲಾಗುವುದು. ಜಿಯಾರತ್ ಕಾರ್ಯಕ್ರಮದಲ್ಲಿ ನಮ್ಮ ಫಾತಿಹಾ ಕಾರ್ಯಕ್ರಮ ಮುಗಿದ ನಂತರ ತಕ್ಷಣವೇ ನಾವು ನಮ್ಮ ಜನಪ್ರತಿನಿಧಿಗಳಾದಂತ ಜಿಲ್ಲೆಯ ಮಂತ್ರಿಗಳಾದಂತ NS ಬೋಸರಾಜ್ ಸಾಹೇಬರಿಗೆ, ಮಾನ್ಯ ಶಾಸಕರಾದಂತ ಮಾನ್ಯ ಬಸನಗೌಡ ದದ್ದರವರಿಗೆ ಮತ್ತು ಲೋಕಸಭಾ ಸದಸ್ಯರಾದಂತಹ ಕುಮಾರ್ ನಾಯಕರವರಿಗೆ ಮತ್ತು ಮಾಜಿ ಶಾಸಕರಾದಂತಹ ತಿಪ್ಪರಾಜು ಹವಾಲ್ದಾರ್ ಅವರಿಗೆ, BV ನಾಯಕರವರು ಲೋಕಸಭಾ ಮಾಜಿ ಸದಸ್ಯರು, ರಾಜಾ ಅಮರೇಶ್ವರ ನಾಯ್ಕ್ ಮಾಜಿ ಲೋಕಸಭಾ ಸದಸ್ಯರು, ವಸಂತ್ ಕುಮಾರ್ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಬಸವರಾಜ್ ಪಾಟೀಲ್ ಇಟ್ಟಿಗಿ ಅವರಿಗೆ ಮತ್ತು ವಿಶೇಷವಾಗಿ ಇನ್ನಿತರ ಜನಪ್ರತಿನಿಧಿಗಳಿಗೆ ನಮ್ಮ ದರ್ಗಾ ಸಮಿತಿಯ ಪರವಾಗಿ ಅವರಿಗೆ ಗೌರವ ಸನ್ಮಾನವನ್ನು ನೀಡಲಾಗುವುದು.
ನಾವು ದರ್ಗಾ ಕಮಿಟಿಯಿಂದ ನೀಡಲಿದ್ದೇವೆ. ಈಗಾಗಲೇ ಅವರಿಗೆ ನಾವು ಆಮಂತ್ರಣ ಪತ್ರವನ್ನು ನೀಡಿದ್ದೇವೆ. ಇದರ ಜೊತೆಯಲ್ಲಿ ಈಗಾಗಲೇ ಉರುಸ್ ಕಾರ್ಯಕ್ರಮಗಳಿಗೆ ದರ್ಗಾ ದೀಪಾಲಂಕಾರ ದರ್ಗಾಗೆ ಈಗಾಗಲೇ ಅತ್ಯಂತ ವಿಜೃಂಭಣೆಯಿಂದ ನಾವು ದರ್ಗಾಕ್ಕೆ ದೀಪಾಲಂಕಾರವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ದಂಡಾಧಿಕಾರಿಗಳು ಪರವಾನಗಿಯನ್ನು ಸಹಿತ ನೀಡಿರುತ್ತಾರೆ.